ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಈಗ ಆಲ್ರೆಡಿ KCET ರಿಸಲ್ಟ್ಸ್ ಬಂದು ಆಲ್ರೆಡಿ ವೆರೈಟಿ ಆಫ್ ಕಾಲೇಜಸ್ನ ಲಿಸ್ಟ್ ಮಾಡ್ಕೊಳ್ತಿದ್ದೀರಾ. ನೀವು ಯಾವ ರ್ಯಾಂಕ್ಗೆ ನಿಮಗೆ ಯಾವುದು ಕಾಲೇಜ್ ಸಿಗಬಹುದು ಅಂತ. ಈಗ ಎಲ್ಲರಿಗೂ ಒಂದು ಡೌಟ್ ಇದೆ, ಏನಪ್ಪ ಅಂದರೆ ಸ್ಪಾಟ್ ರ್ಯಾಂಕಿಂಗ್ ಅಂತಂದರೆ ಏನು, ಮತ್ತು ಈ ಸ್ಪಾಟ್ ರ್ಯಾಂಕಿಂಗಿಂದ ಆಲ್ರೆಡಿ ಈಗ ಪ್ರೆಸೆಂಟ್ ಒಂದು ರ್ಯಾಂಕ್ ಬಂದಿದೆ, ಅದಕ್ಕೇನಾದರೂ ಎಫೆಕ್ಟ್ ಆಗುತ್ತಾ ಅಥವಾ ಏನಾದರೂ ಚೇಂಜಸ್ ಆಗುತ್ತಾ ಅಂತ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಓಕೆ, ಈಗ ನಾವು ಎಂಟರ್ ಆಗೋಣ. ಸ್ಪಾಟ್ ರ್ಯಾಂಕಿಂಗ್ ಅಂತಂದರೆ ಏನು ಮತ್ತು ಯಾವ ಥರ ಚೇಂಜಸ್ ಆಗುತ್ತೆ ಈಗ ಪ್ರೆಸೆಂಟ್ ರ್ಯಾಂಕಿಂಗ್ಗೆ ಅಂತ. ಫಸ್ಟು ಈಗ ಯಾರ್ಯಾರಿಗೆ ಈಗ ಆಲ್ರೆಡಿ KCET ರಿಸಲ್ಟ್ಸ್ ಬಂದಾಗ ಕೆಲವರಿಗೆ ರ್ಯಾಂಕಿಂಗ್ ಅಂತ ಬಂದಿರಲಿಲ್ಲ ಬಿಕಾಸ್ ಆಫ್ ಸರ್ಟನ್ ರೀಸನ್ಸ್. ಈ ಯಾರ್ಯಾರಿಗೆಲ್ಲ KCET ರ್ಯಾಂಕ್ 2025 ಅಲಾಟ್ ಆಗಿಲ್ಲ ಅವ್ರಿಗೆ ಸ್ಪಾಟ್ ರ್ಯಾಂಕಿಂಗ್ 29th ಮೇ ಆನ್ವರ್ಡ್ಸ್ ಆಗುತ್ತೆ. ಬಟ್ ನೀವು ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ, ನೀವು ಸುಮ್ಮನೆ ಇದ್ದರೆ ಇದು ಸ್ಪಾಟ್ ರ್ಯಾಂಕಿಂಗ್ ಅಂತ ಬರೋದಿಲ್ಲ. ಅದಕ್ಕೆ ನೀವು ಆ ಕಂಡೀಷನ್ಸನ್ನು ಫಾಲೋ ಆದರೆ ಮಾತ್ರನೇ ನಿಮಗೆ ಸ್ಪಾಟ್ ರ್ಯಾಂಕಿಂಗ್ ಬರುತ್ತೆ. ಫಸ್ಟ್ ಆಫ್ ಆಲ್, ಈ ಸ್ಪಾಟ್ ರ್ಯಾಂಕಿಂಗ್ ಅಂತಂದರೆ ಏನಿದು? ವಾಟ್ ಈಸ್ ಸ್ಪಾಟ್ ರ್ಯಾಂಕಿಂಗ್? ಓಕೆ, ಸ್ಪಾಟ್ ರ್ಯಾಂಕಿಂಗ್ ಏನಪ್ಪ ಅಂತಂದರೆ ಅದನ್ನು ನಾವು ಇನ್ನೊಂದು ಕರಿತೀವಿ G55 ಅಂತಲೂ ಕರಿತೀವಿ. ಆ್ಯಕ್ಚುಲಿ ಅದನ್ನು G55 ಸ್ಪಾಟ್ ರ್ಯಾಂಕಿಂಗ್. ಓಕೆ, ಏನದು ಸ್ಪಾಟ್ ರ್ಯಾಂಕಿಂಗ್ ಅಂತಂದರೆ ಆಫ್ಟರ್ ದ ಇದೆಲ್ಲ ಕಂಪ್ಲೀಟಾಗಿ ಇಂಗ್ಲೀಷಲ್ಲಿದೆ, ನಾನು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಷನನ್ನು ಮಾಡ್ತೀನಿ. ಆಫ್ಟರ್ ದ ಡಿಕ್ಲರೇಷನ್ ಆಫ್ ದ ರಿಸಲ್ಟ್ಸ್, the candidates may not get ranks assigned mainly for the following reasons. ಈಗ ಆಲ್ರೆಡಿ KCET ರಿಸಲ್ಟ್ಸ್ ಬಂದಿದೆ, ಕೆಲವು ಕ್ಯಾಂಡಿಡೇಟ್ಸ್ಗೆ ರ್ಯಾಂಕ್ಸು ಅಸೈನ್ ಆಗಿಲ್ಲ. ಯಾವ ರೀಸನ್ಸ್ಗೆ ಅಂತಂದರೆ ಈ ಕೆಳಗಡೆ ಇರುವಂತಹ ರೀಸನ್ಸ್ ಮೇಲೆ. ಯಾವುದಪ್ಪ ರೀಸನ್ಸ್ ಅಂತಂದರೆ QU ಮಾರ್ಕ್ಸ್ ಆಫ್ ದ ಕ್ಯಾಂಡಿಡೇಟ್ ಮೈಟ್ ಹ್ಯಾವ್ ಮಿಸ್ಡ್ ದ ರ್ಯಾಂಕ್. ಅಂದರೆ QE ಅಂತಂದರೆ ಕ್ವಾಲಿಫೈಡ್ ಎಂಟ್ರೆನ್ಸ್ ಮಾರ್ಕ್ಸ್ ಅಂತ, ಕ್ವಾಲಿಫೈಡ್ ಎಕ್ಸಾಮ್ ಮಾರ್ಕ್ಸ್ ಅಂತ. ಆ ಕ್ವಾಲಿಫೈಡ್ ಎಕ್ಸಾಮ್ ಮಾರ್ಕ್ಸ್ ಅಲ್ಲಿ ಮಿಸ್ ಆಗಿರ್ಬೋದು, ಅಂದರೆ ನಿಮ್ಮ ಡೇಟಾ ಫೆಚ್ ಆಗದೆ ಇರ್ಬೋದು ವೆಬ್ಸೈಟ್ನಲ್ಲಿ, ಸಾಫ್ಟ್ವೇರ್ನಲ್ಲಿ. ಆ ರೀಸನ್ಸ್ಗೆ ಏನಾಗಿರುತ್ತೆ, ನಿಮಗೆ ರ್ಯಾಂಕ್ ಮಿಸ್ ಆಗಿರುತ್ತೆ. ಅಥವಾ ಕ್ಯಾಂಡಿಡೇಟ್ಸ್ ಮೈಟ್ ಹ್ಯಾವ್ ಮಾರ್ಕ್ ದ ವರ್ಷನ್ ಕೋಡ್ ರಾಂಗ್ಲಿ. ಅಂದರೆ ನೀವು OMR ಶೀಟ್ನಲ್ಲಿ ಏನು ಮಾಡಿರ್ತೀರಾ, ವರ್ಷನ್ ಕೋಡನ್ನು ರಾಂಗ್ ಆಗಿ ಎಂಟರ್ ಮಾಡಿದರೆ, ಅಲ್ಲಿ ವರ್ಷನ್ ಕೋಡ್ಸ್ ಇರುತ್ತೆ, ನೀವು OMRಸನ್ನು ಎಕ್ಸಾಮ್ ಬರಿಬೇಕಾದ್ರೆ ಆ ವರ್ಷನ್ ಕೋಡ್ಸ್ ಏನಾದರೂ ರಾಂಗ್ ಆಗಿದ್ದರೆ ಆ ನಿಮ್ಮ ರ್ಯಾಂಕ್ ಏನಾಗಿರುತ್ತೆ, ಬಂದಿರೋದಿಲ್ಲ. ಜೊತೆಗೆ ಮೂರನೇದು ಏನಪ್ಪ ಅಂತಂದರೆ QE ಮಾರ್ಕ್ಸ್, ಕ್ವಾಲಿಫೈಡ್ ಎಕ್ಸಾಮ್ ಮಾರ್ಕ್ಸ್ ಮೇ ನಾಟ್ ಚೇಂಜ್ ಡ್ಯೂ ಟು ದ ರಿವ್ಯಾಲ್ಯೂಯೇಷನ್, ಮೇ ಚೇಂಜ್ ಡ್ಯೂ ಟು ದ ರಿವ್ಯಾಲ್ಯೂಯೇಷನ್ ಆರ್ ಅದರ್ವೈಸ್ ವೆನ್ ಕರೆಕ್ಟೆಡ್ ಎ ಫ್ರೆಶ್ ರ್ಯಾಂಕಿಂಗ್ ಬಿಕಮ್ಸ್ ನೆಸಸರಿ. ಅಂತಂದರೆ ನೀವು ಕ್ವಾಲಿಫೈಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಏನಾದ್ರು ಚೇಂಜ್ ಆಗಿದ್ದರೆ, ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ದಾಗ ಚೇಂಜ್ ಆಗಿದ್ದರೆ, ಆ ಮಾರ್ಕ್ಸ್ ಏನಾಗಿರುತ್ತೆ ನಿಮ್ಗಲ್ಲಿ ಅಲಾಟ್ ಆಗಿರೋದಿಲ್ಲ, ರ್ಯಾಂಕಿಂಗ್ ಅಲಾಟ್ ಆಗಿರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಕ್ವಾಲಿಫೈಯಿಂಗ್ ಮಾರ್ಕ್ಸು 20 ಬರಬೇಕಾಗಿರುತ್ತೆ ಎಕ್ಸಾಮಲ್ಲಿ, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನಲ್ಲಿ 20 ಬರಬೇಕಾಗಿರುತ್ತೆ, ನಿಮ್ಮದು 19 ಬಂದಿರುತ್ತೆ, ಅದನ್ನು ರಿವ್ಯಾಲ್ಯೂಯೇಷನ್ಗೆ ಹಾಕಿರ್ತೀರಾ 20 ಬಂದಿರುತ್ತೆ. ಸೊ ಅಂದರೆ ನಿಮ್ಮದು ಕ್ವಾಲಿಫೈ ಆಯಿತು, ಮೊದಲು ಬಂದಿರೋದಿಲ್ಲ. ನೀವು ಆ ಮಾರ್ಕ್ಸನ್ನು ಏನು ಮಾಡಬೇಕಾಗುತ್ತೆ ಅಂತಂದರೆ ಆ ಥರ ಕ್ಯಾಂಡಿಡೇಟ್ಸ್ಗೆ ಆಲ್ರೆಡಿ 19 ಬಂದಿರುತ್ತೆ, ಕ್ವಾಲಿಫೈ ಆಗಿರೋದಿಲ್ಲ, ಈಗ ರಿವ್ಯಾಲ್ಯೂಯೇಷನ್ಗೆ ಹಾಕಿದಾಗ 20 ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದಿದೆ. ಒಂದು ಎಕ್ಸಾಂಪಲ್ಗೆ ನಾನು ತೊಗೊಂಡಿದ್ದು ನಿಮಗೆ, ಆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದಿದೆ ಅಂತಂದಾಗ ಏನಾಗಿರುತ್ತೆ, ಅಂಥ ಕ್ಯಾಂಡಿಡೇಟ್ಸ್ಗೆ ರ್ಯಾಂಕ್ ಬಂದಿರೋದಿಲ್ಲ. ಸೊ ಈ ಎಲ್ಲ ರೀಸನ್ಸಿಂದ ಕೆಲವರಿಗೆ ರ್ಯಾಂಕ್ಸ್ ಅಸೈನ್ ಆಗಿರೋದಿಲ್ಲ. ಆ ರ್ಯಾಂಕ್ ಅಸೈನ್ ಆಗದೇ ಇರೋ ಕ್ಯಾಂಡಿಡೇಟ್ಸ್ಗೆ ಏನು ಮಾಡ್ತಾರೆ ಅಂದರೆ ಸ್ಪಾಟ್ ರ್ಯಾಂಕಿಂಗ್ ಅಂತ ಕೊಡ್ತಾರೆ. ಓಕೆ, ಸ್ಪಾಟ್ ರ್ಯಾಂಕಿಂಗ್ ಯಾವ ಥರ ಕೊಡ್ತಾರೆ ನಿಮಗೆ ಇವರಿಗೆ ಅಂತಂದರೆ ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಇದೆ, ನೀವು ನೋಡ್ಬೋದು. KEA ಕಂಪ್ಯೂಟರ್ಸ್ ಆರ್ ಪ್ರೋಗ್ರಾಮ್, ಇದು ಪ್ರೋಗ್ರಾಮಿಂಗ್ ಮಾಡಿರುವಂತಹದ್ದು. ಇದು ಅಸೈನ್ ಅ ನ್ಯೂ ರ್ಯಾಂಕ್ಸ್ ಆರ್ ಫ್ರೆಶ್ ರ್ಯಾಂಕ್ಸ್ for the candidates falling within the above set categories without disturbing the rank numbers assigned to the candidates whose results were declared earlier. ಅಂತಂದರೆ ಈಗ ಆಲ್ರೆಡಿ ರಿಸಲ್ಟ್ಸ್ನ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ, ರ್ಯಾಂಕ್ಸ್ ಬಂದ್ಬಿಟ್ಟಿದೆ ಈಗ ಆಲ್ರೆಡಿ. ಸೊ ಆ ರ್ಯಾಂಕ್ಸ್ಗೆ ಯಾವುದೇ ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡದಾಗೆ, ಯಾಕಂದರೆ ನಿಮ್ಮದು ಒಂದು ನಂಬರ್ ಹಾಕಿ ಮತ್ತೆ ಇನ್ನೊಂದು ಆ ರ್ಯಾಂಕನ್ನು ಕೊಟ್ಟಾಗ ಏನಾಗುತ್ತೆ, ಎಲ್ಲರಿಗೂ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ನನಗೆ ಮೊದಲು ಆ ರ್ಯಾಂಕ್ ಬಂದಿತ್ತು, ಈಗ ಈ ರ್ಯಾಂಕ್ ಬಂದಿದೆ, ಇನ್ನೊಂದ್ಸರಿ ಚೇಂಜ್ ಆಗಿದೆ ಅನ್ನೋ ಕನ್ಫ್ಯೂಷನನ್ನು ಅವಾಯ್ಡ್ ಮಾಡೋದಕ್ಕೆ ಈಗ ಯಾರ್ದೋ ಒಂದು ಈಗ ಕ್ವಾಲಿಫೈಯಿಂಗ್ ಆಗಿರುತ್ತೆ, ಮೊದಲು ಆಗಿರೋದಿಲ್ಲ, ಈಗ ಆಗಿದೆ, ಸೊ ಅವ್ರಿಗೂ ಅದೇ ರ್ಯಾಂಕ್ ಕೊಡಬೇಕಾಗತ್ತೆ.
ಅಂಥ ಕ್ಯಾಂಡಿಡೇಟ್ಸ್ಗೆ ನಾವೇನು ಮಾಡ್ತೀವಿ ಅಂದರೆ ಹೊಸ ರ್ಯಾಂಕನ್ನು ಕೊಡೋ ಬದಲು ಆ ರ್ಯಾಂಕನ್ನೇ ಸ್ವಲ್ಪ ಮಾಡಿಫೈ ಮಾಡ್ತಾರೆ. ಯಾವ ಥರ ಮಾಡಿಫೈ ಆಗುತ್ತೆ ರ್ಯಾಂಕ್ ಅನ್ನೋದನ್ನು ಮುಂದೆ ನೋಡೋಣ. ಈಗ ಒಂದು 2 ಕ್ಯಾಂಡಿಡೇಟ್ಸ್ಗೆ 1, 2, 3, 4 ಒಂದು ಕ್ಯಾಂಡಿಡೇಟ್ಗೆ ರ್ಯಾಂಕ್ ಬಂದಿರುತ್ತೆ, ಇನ್ನೊಂದು ಸ್ಟೂಡೆಂಟ್ಗೆ 1, 2, 3, 5 ಇದು ಆಲ್ರೆಡಿ ನಾವು ರ್ಯಾಂಕನ್ನು ಅಸೈನ್ ಮಾಡಿರುವಂಥದ್ದು. KCT ರಿಸಲ್ಟ್ಸ್ ಅನೌನ್ಸ್ ಮಾಡಿದಾಗ ಒಂದು ಕ್ಯಾಂಡಿಡೇಟ್ಗೆ 1, 2, 3, 4 ರ್ಯಾಂಕಿಂಗ್ ಬಂದಿರುತ್ತೆ, ಇನ್ನೊಂದು ಕ್ಯಾಂಡಿಡೇಟ್ಗೆ 1, 2, 3, 5 ರ್ಯಾಂಕಿಂಗ್ ಬಂದಿರುತ್ತೆ. 1, 2, 3, 4 ಆ ಥರ ರ್ಯಾಂಕ್ಸ್ ಬಂದಿರುತ್ತೆ. ಸೊ ಈಗ ಒಂದು ಸ್ಟೂಡೆಂಟ್ದು ಮಾರ್ಕ್ಸು ಈ 2 ಕ್ಯಾಂಡಿಡೇಟ್ ಮಧ್ಯೆ ಬರ್ತಾ ಇದೆ. ಅಂದರೆ 1234 ರ್ಯಾಂಕ್ಗಿಂತೂ ಜಾಸ್ತಿ ಬರ್ತಾ ಇದೆ, 1235 ರ್ಯಾಂಕ್ಗಿಂತೂ ಕಡಿಮೆ ಬರ್ತಾ ಇದೆ ಮಾರ್ಕ್ಸ್ ರೇಂಜ್. ಆ ಕ್ಯಾಂಡಿಡೇಟ್ ಆ ಮಾರ್ಕ್ಸ್ ರೇಂಜು ಅವು 2 ರ್ಯಾಂಕ್ಗಳ ಮಧ್ಯೆ ಬರ್ತಾ ಇದೆ ಅಂದಾಗ ಏನು ಮಾಡ್ತಾರೆ ಅಂತಂದರೆ ಸ್ಪಾಟ್ ರ್ಯಾಂಕನ್ನು ಕೊಡ್ತಾರೆ. ಯಾರು ಹೊಸ ಕ್ಯಾಂಡಿಡೇಟ್ಸ್ ಈಗೇನು ಹೊಸ ರಿಸಲ್ಟ್ಸ್ ಬರ್ತಿದೆಯಲ್ವಾ, ಅವ್ರು ಆ್ಯಡ್ ಆಗ್ತಾರಲ್ವಾ, ಅವ್ರಿಗೆ ಸ್ಪಾಟ್ ರ್ಯಾಂಕನ್ನು ಅಸೈನ್ ಮಾಡ್ತಾರೆ. ಯಾವ ಥರ ಅಸೈನ್ ಮಾಡ್ತಾರೆ ಅಂತಂದರೆ ಇದರಲ್ಲಿ ನಿಮಗೆ ಆಲ್ಫಾಬೆಟ್ಸನ್ನು ತಗೊಳ್ತಾರೆ. ಈಗ 1, 2, 3, 4 1, 2, 3, 5 ಮಧ್ಯೆ ಬರೋದ್ರಿಂದ 1, 2, 3, 4 ಆದಮೇಲೆ ಒಂದು ಆಲ್ಫಾಬೆಟನ್ನು ತಗೊಂಡು ಅದಕ್ಕೆ ಏನು ಮಾಡ್ತಾರೆ, ಒಂದು ನಂಬರನ್ನು ಅಸೈನ್ ಮಾಡ್ತಾರೆ, ಫಾಲೋಡ್ ಬೈ 1 ನಂಬರ್. ಸೊ ಈಗ ನೋಡ್ಬೋದು ನೀವು ಇಲ್ಲಿ ಯೂಶಲಿ ಸ್ಟಾರ್ಟ್ ಮಾಡುವಂಥದ್ದು G55 ಇಂದ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಒಂದು ಕ್ಯಾಂಡಿಡೇಟು 1, 2, 3, 4 ಮತ್ತು 1, 2, 3, 5 ರ್ಯಾಂಕ್ ಮಧ್ಯೆ ಬರೋದ್ರಿಂದ ಅವ್ರಿಗೆ ನಾವೇನು ಮಾಡ್ತೀವಿ ಅಂದರೆ ಹೊಸ ರ್ಯಾಂಕನ್ನು ಯಾವ ಥರ ಅಸೈನ್ ಮಾಡ್ತಾರೆ ಅಂದರೆ 1, 2, 3, 4 G55 ಅಂತ ಅಸೈನ್ ಮಾಡ್ತಾರೆ. G55 ಅಂತ ಅಸೈನ್ ಮಾಡ್ತಾರೆ. ನೆಕ್ಸ್ಟ್ ಕ್ಯಾಂಡಿಡೇಟ್ಗೆ ಏನು ಮಾಡ್ತಾರೆ, ಸೊ 1, 2, 3, 4 ಸಪೋಸ್ ಇಬ್ಬರು ಬಂದಿದ್ದಾರೆ ಮಧ್ಯೆ 1, 2, 3, 4 1, 2, 3, 5 ಇಬ್ಬರು ಬಂದಿದ್ದಾರೆ ಅಂತಂದರೆ 1, 2, 3, 4 G44 1, 2, 3, 4 G55 ಅಂತ ಅಸೈನ್ ಮಾಡ್ತಾರೆ. ಅದೇ ಥರ 3 ಕ್ಯಾಂಡಿಡೇಟ್ಸ್ ಮಧ್ಯೆ ಬಂದರೆ 1, 2, 3, 4 G44 1, 2, 3, 4 G55 1, 2, 3, 4 G66 ಅಂತ. ಇದನ್ನು ನಾನು ಡಯಾಗ್ರಾಮೆಟಿಕಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡಿ ನೀಟಾಗಿ ಅರ್ಥ ಆಗುತ್ತೆ ನಿಮಗೀಗ. ಈಗ ರ್ಯಾಂಕ್ ಒಂದು ಕ್ಯಾಂಡಿಡೇಟ್ ಬಂದು 1, 2, 3, 4 ಅಂತ ಇದೆ, ಇನ್ನೊಂದು ಕ್ಯಾಂಡಿಡೇಟ್ದು 1, 2, 3, 5 ಅಂತ ಆಲ್ರೆಡಿ ಇದು ಅಸೈನ್ ಆಗಿದೆ. ಆಲ್ರೆಡಿ ಈಗ ನಿಮಗೆ KE ಅವರು ಏನು ಮಾಡಿದ್ದಾರೆ, ರಿಸಲ್ಟ್ಸ್ ಅನೌನ್ಸ್ ಮಾಡಿದಾಗ ಈಗ ಆಲ್ರೆಡಿ ರ್ಯಾಂಕ್ ಅನೌನ್ಸ್ ಆಗಿಬಿಟ್ಟಿದೆ. ಒಂದು ಕ್ಯಾಂಡಿಡೇಟ್ದು 1, 2, 3, 4 ಇದೆ, 1, 2, 3, 5 ಇನ್ನೊಂದು ಕ್ಯಾಂಡಿಡೇಟ್ ಇದೆ. ಈಗ ನಾವು ಈಗ ಒಂದು ಕ್ಯಾಂಡಿಡೇಟು ಈಗ ರಿವ್ಯಾಲ್ಯೂಯೇಷನ್ಗೆ ಹಾಕಿನೋ ಏನೋ ಒಂದು ರೀಸನ್ಸ್ಗೆ ಒಂದು ರಿಸಲ್ಟ್ಸ್ ಮಿಸ್ ಆಗಿನೋ ಏನೋ ಮಾಡ್ತಾರೆ ಅಂತಂದರೆ ಅವನ ರಿಸಲ್ಟ್ಸು ಇವರಿಬ್ಬರ ಮಧ್ಯೆ ಬರ್ತಾ ಇದೆ. 1, 2, 3, 4 ಮತ್ತು 1, 2, 3, 5 ಬರ್ತಾ ಇದೆ ಅಂತಂದರೆ ಇವನ ರಿಸಲ್ಟ್ಸು. ಆಗ ಏನು ಮಾಡ್ತಾರೆ, ಈ ಕ್ಯಾಂಡಿಡೇಟ್ಗೆ ಏನಂತ ಅಸೈನ್ ಮಾಡ್ತಾರೆ ಅಂತಂದರೆ ಹೊಸ ರ್ಯಾಂಕನ್ನು ಕೊಡೋದಿಲ್ಲ, ಅದೇ ರ್ಯಾಂಕನ್ನು ಸ್ವಲ್ಪ ಮಾಡಿಫೈ ಮಾಡ್ಕೊಡ್ತಾರೆ. ಯಾವ ಥರ ಕೊಡ್ತಾರೆ ಅಂತಂದರೆ 1, 2, 3, 4 ಪ್ರೀವಿಯಸ್ ನಂಬರ್ ಏನಿದೆ 1, 2, 3, 4ಗೆ G55 ಅಂತ ಅಸೈನ್ ಮಾಡ್ತಾರೆ. ಅರ್ಥ ಆಗಿದೆ ಅನ್ಕೊಳ್ತೀನಿ. ಆ G55 ಅಂತ ಅಸೈನ್ ಮಾಡ್ತಾರೆ. ಸಪೋಸ್ ಇಬ್ಬರು 1, 2, 3, 4 ಮತ್ತು 1, 2, 3, 5 ಮಧ್ಯೆ ಇಬ್ಬರು ಸ್ಟೂಡೆಂಟ್ದು ರ್ಯಾಂಕ್ ಬರ್ತಾ ಇದೆ ಅಂತಂದರೆ ಅವ್ರಿಗೆ ಯಾವ ಥರ ರ್ಯಾಂಕ್ ಅಸೈನ್ ಮಾಡ್ತಾರೆ ಅಂತಂದರೆ ನೀವು ನೋಡ್ಬೋದು ಇಲ್ಲಿ ಆಲ್ರೆಡಿ 1, 2, 3, 4 ಅನ್ನೋ ಸ್ಟೂಡೆಂಟ್ ಇದೆ, ಅದು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. 1, 2, 3, 5 ಅಂತ ಇನ್ನೊಂದು ಕ್ಯಾಂಡಿಡೇಟ್ ಇದೆ ಆಲ್ರೆಡಿ. ಈಗ ಇಬ್ಬರದು ರಿವ್ಯಾಲ್ಯೂಯೇಷನ್ಗೆ ಹಾಕಿನೋ ವಾಟ್ ಎವರ್ ದ ರೀಸನ್ಸ್ ಇವರಿಬ್ಬರ ಮಧ್ಯೆ ಬರ್ತಾ ಇದೆ ಅಂತಂದಾಗ ಆಗ ಏನು ಮಾಡ್ತಾರೆ, ಇವರಿಬ್ಬರ ಮಧ್ಯೆ ಫಸ್ಟ್ ಇರೋರಿಗೆ ಏನು ಮಾಡ್ತಾರೆ ಅಂದರೆ 1, 2, 3, 4 G44 ಅಂತ ಅಸೈನ್ ಮಾಡ್ತಾರೆ. ನೆಕ್ಸ್ಟ್ ಇಂಥವ್ರಿಗೆ 1, 2, 3, 4 G55 ಅಂತ ಅಸೈನ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಹಾಗಾದರೆ ಇವರಿಬ್ಬರ ಮಧ್ಯೆ ಇನ್ನೂ 3 ಜಾಸ್ತಿ ಬಂದಿದ್ದಾರೆ ಅಂತ ಅನ್ಕೊಳ್ಳಿ. ಯಾಕಂದರೆ 1, 2, 3, 4 ಮತ್ತು 1, 2, 3, 5 ಮಧ್ಯೆ 3 ಕ್ಯಾಂಡಿಡೇಟ್ಸ್ದು ಮಾರ್ಕ್ಸ್ ಬರ್ತಾ ಇದೆ ಅಂದರೆ ಅವ್ರಿಗೆ ಯಾವ ಥರ ಅಸೈನ್ ಮಾಡ್ತಾರೆ ಅಂತಂದರೆ ಅಗೇನ್ ನೀವು ನೋಡ್ಬೋದು ಇಲ್ಲಿ G1, 2, 3, 4 G44 1, 2, 3, 4 G55 1, 2, 3, 4 G66 ಈ ಥರ ರ್ಯಾಂಕ್ಸನ್ನು ಅಸೈನ್ ಮಾಡ್ತಾರೆ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಸ್ಪಾಟ್ ರ್ಯಾಂಕಿಂಗ್ ಅಂತ ಕರಿತೀವಿ. ಇದನ್ನೇ ಸ್ಪಾಟ್ ರ್ಯಾಂಕಿಂಗ್ ಅಂತ ಕರೆಯುವಂಥದ್ದು. ಸ್ಪಾಟ್ ರ್ಯಾಂಕಿಂಗ್ ಏನಪ್ಪ ಅಂತಂದರೆ ಆಲ್ರೆಡಿ ಅಸೈನ್ ಮಾಡಿರ್ತಾರೆ ರ್ಯಾಂಕನ್ನು ಫಾರ್ ವಾಟ್ ಎವರ್ ಸಮ್ ರೀಸನ್ಸ್, ಏನೋ ಒಂದು ರೀಸನ್ಸಿಂದ ಅವ್ರದ್ದು ರ್ಯಾಂಕ್ ಅನೌನ್ಸ್ ಆಗಿರೋದಿಲ್ಲ. ಆಮೇಲೆ ಹೋಗ್ತಾರೆ PU ಬೋರ್ಡ್ಗೆ. PU ನೋಡಿ ಇವೆಲ್ಲ ಕರೆಕ್ಷನ್ಸ್ ಆಗಬೇಕು ಅಂತಂದರೆ ನೀವೇ ಡೈರೆಕ್ಟಾಗಿ PU ಬೋರ್ಡ್ಗೆ ಹೋಗಲೇಬೇಕಾಗತ್ತೆ. ನಿಮಗಾಗಿನೇ ಅವ್ರು ಬಂದು ಕಂಪ್ಲೀಟಾಗಿ ಆಟೋಮೆಟಿಕಲಿ ಅವ್ರು ಜನ್ರೇಟ್ ಮಾಡೋದಿಲ್ಲ. ಇದನ್ನು ನೀವು PU ಬೋರ್ಡ್ಗೆ ಹೋಗಿ ಅವರಿಗೆ ಲೆಟರ್ನ ಬರ್ಕೊಟ್ರೆ ಮಾತ್ರನೇ ನಿಮಗೆ ಈ ಸ್ಪಾಟ್ ರ್ಯಾಂಕಿಂಗನ್ನು ಅಸೈನ್ ಮಾಡ್ತಾರೆ, ಇಲ್ಲ ಅಂದರೆ ಸ್ಪಾಟ್ ರ್ಯಾಂಕಿಂಗನ್ನು ಅಸೈನ್ ಮಾಡೋದಿಲ್ಲ. ಸೊ ದಯವಿಟ್ಟು ನೀವು ಹೋಗಿ ಇದನ್ನು PU ಬೋರ್ಡಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು. KE ಬೋರ್ಡಲ್ಲಿ ನೀವು KEನಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಮಾತ್ರನೇ ನಿಮಗೆ ಕಂಪ್ಲೀಟಾಗಿ ಅವರು ನಿಮಗೆ ಸ್ಪಾಟ್ ರ್ಯಾಂಕಿಂಗನ್ನು ಅಸೈನ್ ಮಾಡ್ತಾರೆ, ಇಲ್ಲಾಂದರೆ ಸ್ಪಾಟ್ ರ್ಯಾಂಕಿಂಗನ್ನು ಅಸೈನ್ ಮಾಡೋದಿಲ್ಲ. ಸೊ ಈಗ ಈ ಥರ 2 ಕ್ಯಾಂಡಿಡೇಟ್ ಇರ್ತಾರೆ, ಇನ್ನು ಯಾವುದೋ ರೀಸನ್ಸ್ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ. ನೀವು ಕಾಂಟ್ಯಾಕ್ಟ್ ಮಾಡಿದ ಆದಮೇಲೆ ನಿಮ್ಗೆ ಏನು ಮಾಡ್ತಾರೆ,
ಈ ಥರ 3 ಕ್ಯಾಂಡಿಡೇಟ್ಸ್ ಇವೆರಡರ ಮಧ್ಯೆ ಬರ್ತಾ ಇದ್ದಾರೆ ಅಂತಂದರೆ, ಒಂದು ಎಕ್ಸಾಂಪಲ್ಗೆ ನಾನು ಹೇಳ್ತಿರೋದು 1 2 3 4 ಅನ್ನೋ ಒಂದು ರ್ಯಾಂಕು, 1 2 3 5 ಅನ್ನೋದು ಇನ್ನೊಂದು ರ್ಯಾಂಕು, ಅವರು ಮಧ್ಯೆ ನಿಮಗೆ 3 ಕ್ಯಾಂಡಿಡೇಟ್ ಬರ್ತಾ ಇದ್ದಾರೆ ಅಂತಂದರೆ ಈ ಥರ ರ್ಯಾಂಕ್ಸನ್ನು ಅಸೈನ್ ಮಾಡ್ತಾರೆ. ಯಾವುದೇ ಡಿಸ್ಟರ್ಬೆನ್ಸ್ ಮಾಡಿದೆ, ನಂಬರ್ ನೋಡಿ ಯಾವುದೇ ನಂಬರ್ ಡಿಸ್ಟರ್ಬೆನ್ಸ್ ಆಗಿಲ್ಲ. ಫಸ್ಟ್ ಆಲ್ರೆಡಿ ಇದ್ದಿದ್ದು ಕ್ಯಾಂಡಿಡೇಟ್ದು 1 2 3 4 ಇದೆ, ಆಮೇಲೆ 1 2 3 5 ಇದೆ. ಬಟ್ ಮಧ್ಯದಲ್ಲಿರೋ ಬಂದಿರುವಂಥ ಕ್ಯಾಂಡಿಡೇಟ್ಸ್ಗೆ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಸ್ಪಾಟ್ ರ್ಯಾಂಕಿಂಗ್ಸನ್ನು ಡಿಸ್ಟರ್ಬೆನ್ಸ್ ಮಾಡದೆ, ಆಲ್ರೆಡಿ ಇರುವಂಥ ರ್ಯಾಂಕ್ಸನ್ನು ಡಿಸ್ಟರ್ಬೆನ್ಸ್ ಮಾಡದೆ ನಿಮಗೆ ಈ ಥರ ಸ್ಪಾಟ್ ರ್ಯಾಂಕಿಂಗ್ಸನ್ನು ಕೊಡ್ತಾರೆ ನಿಮಗೆ. ಸೊ ಇದನ್ನೇ ಸ್ಪಾಟ್ ರ್ಯಾಂಕಿಂಗ್ ಅಂತ ಕರೆಯುವಂಥದ್ದು. ಓಕೆ, ಈಗ ಬರೋಣ. ವಿಲ್ ಬಿ ದೇರ್ ಎನಿ ಸಿಗ್ನಿಫಿಕೆಂಟ್ ಎಫೆಕ್ಟ್? ಇದರಿಂದ ಏನಾದರೂ ಸಿಗ್ನಿಫಿಕೆಂಟ್ ಎಫೆಕ್ಟ್ ಇರುತ್ತಾ? ಈಗ ಆಲ್ರೆಡಿ ನೀವು ತೊಗೊಂಡಿರ್ತೀರಲ್ವ ರ್ಯಾಂಕಿಂಗ್, ಅದಕ್ಕೇನಾದರೂ ಪ್ರಾಬ್ಲಮ್ ಆಗುತ್ತಾ? ಅದರಿಂದ ಇದರಿಂದ ಸ್ಪಾಟ್ ರ್ಯಾಂಕಿಂಗ್ ಇದೆ ಏನಾದರೂ ತೊಂದರೆ ಆಗುತ್ತಾ? ಡೆಫಿನೆಟ್ಲಿ ಥಿಯರಿಟಿಕಲಿ ಹೇಳಬೇಕು ಅಂತಂದರೆ ಇಲ್ಲ, ಬಟ್ ಪ್ರಾಕ್ಟಿಕಲಿ ಹೇಳಬೇಕಂದ್ರೆ ಎಸ್. ಇದೇನಿದು ಥಿಯರಿಟಿಕಲಿ ಹೇಳಬೇಕು ಅಂತಂದರೆ ನೋ, ಪ್ರಾಕ್ಟಿಕಲಿ ಹೇಳ್ಬೇಕಂತಂದ್ರೆ ಎಸ್. ಇದೇನಿದು ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅನ್ಕೋಬೋದು ನೀವು. ಥಿಯರಿಟಿಕಲಿ ನಿಮಗೆ ಕಾಣಿಸೋದ್ರಲ್ಲಿ ಏನೂ ಡಿಸ್ಟರ್ಬೆನ್ಸ್ ಕಾಣಿಸೋದಿಲ್ಲ, ಮತ್ತು ಏನೂ ಎಫೆಕ್ಟ್ ಆಗಿರೋ ಥರ ಕಾಣಿಸೋದಿಲ್ಲ ಥಿಯರಿಟಿಕಲಿ. ಫಾರ್ ಎಕ್ಸಾಂಪಲ್, ಒಂದು ಕ್ಯಾಂಡಿಡೇಟ್ದು 1 2 3 4 ಇದೆ, ಇನ್ನೊಂದು ಕ್ಯಾಂಡಿಡೇಟ್ದು 1 2 3 5. ನಿಮ್ಮ ರ್ಯಾಂಕ್ 1 2 3 5 ಅನ್ಕೊಳ್ಳಿ. ಈಗ ಏನಾದ್ರು 1 2 3 5 ಏನಾದ್ರು ಚೇಂಜ್ ಆಗಿದೆಯಾ? ಇಲ್ಲ, ಯಾವುದೇ ರ್ಯಾಂಕು ಚೇಂಜ್ ಆಗಿಲ್ಲ. ಥಿಯರಿಟಿಕಲಿ ಇದು ಚೇಂಜ್ ಆಗಿಲ್ಲ, ಬಟ್ ಪ್ರಾಕ್ಟಿಕಲಿ ಇದು ಚೇಂಜ್ ಆಗಿದೆ. ಯಾವ ಥರ ಪ್ರಾಕ್ಟಿಕಲಿ ಚೇಂಜ್ ಆಗಿದೆ? ಈಗ 1 2 3 4 ಅನ್ನೋ ಕ್ಯಾಂಡಿಡೇಟ್ದು ರ್ಯಾಂಕಿಂಗ್ ಎಷ್ಟಿರುತ್ತೆ? 1 2 3 4. ಬಟ್ 1 2 3 4 G44 ಅನ್ನೋದು ಏನಿದೆ, ಪ್ರಾಕ್ಟಿಕಲಿ ನಾವು ಮಾತಾಡೋದಾದರೆ ಆ್ಯಕ್ಚುಲಿ ಒಂದು ರ್ಯಾಂಕಿಂಗ್ ಎಷ್ಟು ಬರುತ್ತೆ? 1 2 3 5 ಬರುತ್ತೆ ಒಂದು. ಆ್ಯಕ್ಚುಲಿ ಪ್ರಾಕ್ಟಿಕಲಿ ನಾನು ಮಾತಾಡೋದ್ರೆ, ಥಿಯರಿಟಿಕಲಿ ನಾನು ಹೇಳ್ತಿಲ್ಲ, ಪ್ರಾಕ್ಟಿಕಲಿ ನಾವು ಮಾತಾಡೋದಾದರೆ ಆ್ಯಕ್ಚುಲಿ ಇದು 1 2 3 5 ಬರುತ್ತೆ. ಪ್ರಾಕ್ಟಿಕಲಿ ನಾನು ಹೇಳ್ತಿರೋದು, ಥಿಯರಿಟಿಕಲ್ ನಾನು ಇಷ್ಟೊತ್ತಿ ಎಕ್ಸ್ಪ್ಲೈನ್ ಮಾಡಿದ್ದೆಲ್ಲ ಥಿಯರಿಟಿಕಲಿ ನಿಮ್ಗೆ ಯಾವುದು ಡಿಸ್ಟರ್ಬೆನ್ಸ್ ಆಗೋದಿಲ್ಲ, ರ್ಯಾಂಕ್ ಏನಿರುತ್ತೆ ಅದೇ ಇರುತ್ತೆ. ಬಟ್ ಪ್ರಾಕ್ಟಿಕಲಿ ನಾವು ಅದನ್ನು ಯೋಚನೆ ಮಾಡೋದಾದ್ರೆ ಆ್ಯಕ್ಚುಲಿ ಅದು 1 2 3 5 ಆಗಿರುತ್ತೆ. 1 2 3 4 G55 ಏನಾಗಿರುತ್ತೆ ನಮಗೆ? 1 2 3 6 ಆಗಿರುತ್ತೆ. ಪ್ರಾಕ್ಟಿಕಲಿ ನಾನು ಹೇಳ್ತಿರೋದು ಥಿಯರಿಟಿಕಲಿ ಅಲ್ಲ. ಥಿಯರಿಟಿಕಲ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. G44 G55 ಅನ್ನೋದು ಅಷ್ಟೇ ಇರುತ್ತೆ ನಿಮಗೆ. ಮತ್ತು ಇನ್ನೊಂದು ಕ್ಯಾಂಡಿಡೇಟ್ ಬಂದಾಗ ಎಷ್ಟಿರುತ್ತೆ ನಮಗೆ? 1 2 3 7 ಇರುತ್ತೆ. 1 2 3 7. ಆ್ಯಂಡ್ ನಿಮ್ಮ ರ್ಯಾಂಕ್ ಅರ್ಲಿಯರ್ ಇದ್ದಿದ್ದೆಷ್ಟು? 1 2 3 5 ಅಲ್ವಾ? ಆ್ಯಕ್ಚುಲಿ ಪ್ರಾಕ್ಟಿಕಲಿ ನಿಮ್ಮ ರ್ಯಾಂಕ್ ಎಷ್ಟಿರುತ್ತೆ ಅಂದರೆ, ಪ್ರಾಕ್ಟಿಕಲಿ ನಾನು ಹೇಳ್ತಿರೋದು, ಥಿಯರಿಟಿಕಲಿ ನಿಮ್ಗೆ ಅಪಿಯರ್ ಆಗೋದು 1 2 3 5 ಅಂತಲೇ ಕಾಣಿಸ್ತಿರುತ್ತೆ. ಬಟ್ ಪ್ರಾಕ್ಟಿಕಲಿ ನಿಮ್ಮ ರ್ಯಾಂಕ್ ಎಷ್ಟಿರುತ್ತೆ ಅಂತಂದರೆ 1 2 3 8 ನಿಮ್ಮ ರ್ಯಾಂಕ್ ಬರುತ್ತೆ. ನೋಡಿ, ನಿಮ್ಗೆ ಆಲ್ರೆಡಿ 3 ರ್ಯಾಂಕು ಪುಷ್ ಆಗಿರುತ್ತೆ, ನಿಮಗೆ ಗೊತ್ತಿರೋದಿಲ್ಲ. ಹೆಂಗೆ ಗೊತ್ತಾಗೋದಿಲ್ಲ ನಿಮಗೆ? ಡಿಸ್ಪ್ಲೇನಲ್ಲಿ ನಿಮಗೆ 1 2 3 5 ಕಾಣಿಸ್ತಿರುತ್ತೆ, ಬಟ್ ಪ್ರಾಕ್ಟಿಕಲಿ ಅದು ಪುಷ್ ಆಗಿರುತ್ತೆ, ಇನ್ನು 3 ರ್ಯಾಂಕ್ ಮುಂದೆ ಹೋಗಿರುತ್ತೆ ಅಂತ ಅದ್ರ ಆ್ಯಕ್ಚುಲಿ. ಬಟ್ ನಿಮಗೆ ಯಾವುದೇ ಅಲ್ಲಿ ಡಿಸ್ಪ್ಲೇನಲ್ಲಿ ನೀವು ಕಾಣಿಸೋದು 1 2 3 5 ಇರುತ್ತೆ. ಯಾವುದೇ ಅದಕ್ಕಂತಲೇ ಸ್ಪಾಟ್ ರ್ಯಾಂಕಿಂಗನ್ನು ಅನೌನ್ಸ್ ಮಾಡುವಂಥದ್ದು. ನಿಮ್ಮ ರ್ಯಾಂಕ್ಗಳಿಗೆ ಯಾವುದೇ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಬಾರ್ದು ಅನ್ನೋ ರೀಸನ್ಗೆ ಸ್ಪಾಟ್ ರ್ಯಾಂಕಿಂಗ್ ಮಧ್ಯದಲ್ಲಿ ತಗೊಬಂದು ಈ ರ್ಯಾಂಕ್ಸನ್ನು ಇನ್ಸರ್ಷನ್ ಮಾಡಿಕೊಂಡು ಅವರು ರ್ಯಾಂಕಿಂಗ್ಸನ್ನು ಅನೌನ್ಸ್ ಮಾಡ್ತಾರೆ. ಸೊ ಬಟ್ ಥಿಯರಿಟಿಕಲಿ ನಿಮ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ಥಿಯರಿಟಿಕಲಿ ನಿಮ್ಮ ನಂಬರ್ 1 2 3 5, ಬಟ್ ಪ್ರಾಕ್ಟಿಕಲಿ ಅದು ಪುಷ್ ಆಗಿರುತ್ತೆ, ಮೂವ್ ಆಗಿರುತ್ತೆ ಮುಂದೆಗೆ. ಸೊ ಇದು ನಿಮಗೆ ಆಬ್ವಿಯಸ್ಲಿ ಸ್ಪಾಟ್ ರ್ಯಾಂಕಿಂಗಿಂದ ಆಗುವಂತಹ ಎಫೆಕ್ಟು ನಿಮಗೆ. ಓಕೆ, ಹಾಗಾದರೆ ಹೌ ದಿಸ್ ವಿಲ್ ಅಪಿಯರ್ ಇನ್ ದ ರಿಸಲ್ಟ್ ಶೀಟ್? ಇದು ರಿಸಲ್ಟ್ ಶೀಟಲ್ಲಿ ಯಾವ ಥರ ಅಪಿಯರ್ ಆಗುತ್ತೆ ಅನ್ನೋದನ್ನು ನೋಡಿದ್ರೆ ನಿಮಗೆ ಈ ವರ್ಷ ನಿಮಗೆ ಸ್ವಲ್ಪ ರಿಸಲ್ಟ್ಸನ್ನು ನೋಡಿದ್ರೆ ಇಂಜಿನಿಯರಿಂಗ್ ರ್ಯಾಂಕನ್ನು ನಿಮ್ಗೆ ಅಲ್ಲೇ ಸ್ವಲ್ಪ ಮೈಂಡನ್ನು ಓಡ್ಬೋದು. ಆ್ಯಕ್ಚುಲಿ ನಿಮ್ಮ ರ್ಯಾಂಕ್ ಒಂದು ಎಕ್ಸಾಂಪಲ್ಗೆ ಒಂದು ಕ್ಯಾಂಡಿಡೇಟ್ ನನ್ನ ರ್ಯಾಂಕನ್ನು ತೊಗೊಂಡಿದ್ದೀನಿ. ಇಲ್ಲಿ ಇಂಜಿನಿಯರಿಂಗ್ ರ್ಯಾಂಕ್ ಬಂದು 3650 ಇದೆ ಅಲ್ವಾ? ಈಗ ಇದೇ ರ್ಯಾಂಕ್ ಸ್ಟೂಡೆಂಟ್ಗೆ ನೆಕ್ಸ್ಟ್ ಸ್ಟೂಡೆಂಟ್ ಇದೆ ಅಂದ್ಕೊಳ್ಳಿ, 3650 G55 ಅಂತ ಅನ್ಕೊಳ್ಳಿ. G55 ಅಂದರೆ ನೆಕ್ಸ್ಟ್ ಕ್ಯಾಂಡಿಡೇಟ್ ಗೊತ್ತಿದೆಯಲ್ಲ, ಸ್ಪಾಟ್ ರ್ಯಾಂಕಿಂಗ್ ಕ್ಯಾಂಡಿಡೇಟ್ G55 ಇರುತ್ತೆ ಅಂತ ಅನ್ಕೊಳ್ಳಿ. ಹಾಗಾದರೆ ಇವರಿಗೆ ಯಾವ ಥರ ಕಾಣಿಸುತ್ತೆ ಅಂದರೆ, ನೋಡಿ ಇದೇ ರೀಸನ್ ನೋಡಿ, ಡೆಸಿಮಲ್ ಪ್ಲೇಸ್ ಆದಮೇಲೆ 0.00000 ಕೊಟ್ಟಿರೋ ರೀಸನ್ನೇ ಅದು. ನಿಮಗೆ ಯೋಚನೆ ಮಾಡಿ, ಇಲ್ಲಿ 3650 ಸಾಕಾಗಿತ್ತಲ್ವಾ? ಹಾಗಾದರೆ 0.00 ಯಾಕೆ ಬೇಕಾಗಿತ್ತು ಇಲ್ಲಿ ರ್ಯಾಂಕ್ಗೆ ಅಂದರೆ, ಬಿಕಾಸ್ ಇಲ್ಲಿ ಸ್ಪಾಟ್ ರ್ಯಾಂಕಿಂಗ್ ಏನಾದರೂ ಬಂದಾಗ ಈ ನಂಬರ್ಗಳನ್ನು ಡಿಸ್ಟರ್ಬೆನ್ಸ್ ಮಾಡದೆ ನಾವು ಡೆಸಿಮಲ್ ಪ್ಲೇಸಸ್ ಏನಿರುತ್ತೆ ಅದನ್ನು ಚೇಂಜ್ ಮಾಡೋದಕ್ಕೆ ಈ ರೀಸನನ್ನು ಹಾಕಿರೋದಲ್ಲಿ. ನಿಮಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ. ಯಾಕೆ ನೀವು ಒಂದು ನಂಬರ್ ಆದಮೇಲೆ ರ್ಯಾಂಕ್ ಆದಮೇಲೆ 0.000 ಕೊಟ್ಟಿದ್ದಾರೆ ಅಂತಂದರೆ ಅದೇ ರೀಸನ್ಗೆ. ಯಾವುದಾದ್ರು ಸ್ಪಾಟ್ ರ್ಯಾಂಕಿಂಗ್ ಬಂತು ಅಂದರೆ ಅದನ್ನು 0.00 ಆದಮೇಲೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ. ಸೊ ಆಗ ಕ್ಯಾಂಡಿಡೇಟ್ಗೆ ಏನು ಬರುತ್ತೆ? 3650.0000001 ಬರುತ್ತೆ ನೆಕ್ಸ್ಟ್ ಕ್ಯಾಂಡಿಡೇಟ್ಗೆ. ಅದೇ 2 ಕ್ಯಾಂಡಿಡೇಟ್ಸ್ ಇದ್ದರೆ 3650.00002 ಬರುತ್ತೆ. ಸೊ ಇದನ್ನು ಇನ್ಸರ್ಷನ್ ಮಾಡೋಕ್ಕೆ, ಸ್ಪಾಟ್ ರ್ಯಾಂಕಿಂಗ್ಸನ್ನು ಆ್ಯಡ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಏನು ಮಾಡಿದ್ದಾರೆ, ಈ ನಂಬರ್ ಇಂಜಿನಿಯರಿಂಗ್ ರ್ಯಾಂಕ್ ಆದಮೇಲೆ ಅಥವಾ ಯಾವುದೇ ಒಂದು ರ್ಯಾಂಕ್ ಆದಮೇಲೆ 0.00 ಅಂತನ ಇಟ್ಟಿರೋದು ನಿಮಗೆ.
ಸೊ ಇದು ಈ ಥರ ನಿಮಗೆ ಅಪಿಯರ್ ಆಗುತ್ತೆ ರಿಸಲ್ಟ್ ಶೀಟಲ್ಲಿ. ಸೊ ಐ ಥಿಂಕ್ ನಿಮಗೆ ಎಲ್ಲರಿಗೂ ಕಂಪ್ಲೀಟಾಗಿ ಡೀಟೇಲಾಗಿ ಸ್ಪಾಟ್ ರ್ಯಾಂಕಿಂಗ್ ಅಂತಂದರೆ ಏನು, ಯಾವ ಥರ ಅಸೈನ್ ಮಾಡ್ತಾರೆ, ಅದು ಯಾವ ಥರ ನಿಮ್ಮ ರಿಸಲ್ಟ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಆಲ್.